ಶ್ರೀಮದ್ ರಾಮಾಯಣ ಕಥನ ಮಾಲಿಕೆ. ಅಯೋಧ್ಯ ನಗರವೀಗ ಸಂತಸದ ಕಡಲೇ ಆಗಿದೆ. ಸ್ಫುರದ್ರೂಪಿಗಳಾದ ಸೊಸೆಯರು, ವೀರ ರಾಜಕುಮಾರರು, ಪಟ್ಟದ ರಾಣಿಯರು, ಪ್ರಜೆ ಪರಿವಾರ ಇವರಿಂದ ತುಂಬಿದ ರಾಜ್ಯ ಮಹಾರಾಜನಿಗೆ ಸ್ವರ್ಗ ಸುಖವನ್ನು ತಂದಿದೆ. ದಶರಥನ ಮನೋರಥ ಆನಂದದ ಕಕ್ಷೆಯಲ್ಲಿ ಸುತ್ತುತ್ತಾ ಇರುವಂಥ ಸಮಯ 12 ವರುಷಗಳೇ ಕಳೆದು ಹೋಯಿತು. ಶ್ರೀರಾಮನಿಗೆ ಈಗ 28 ವರ್ಷ ಪ್ರಾಯ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಒಂದೇ ದೇಹದ ಅಂಗಾಂಗಗಳ ಹಾಗೆ ಮಹಾರಾಜನಿಗೆ ಸಹಾಯಕರಾಗಿದ್ದರು. ಈಗ ಚಕ್ರಾಧಿಪತ್ಯದ ಹೊಣೆಗಾರಿಕೆಯನ್ನು ಬಹುಕಾಲದಿಂದ ನಿರ್ವಹಿಸುವುದರಿಂದ ಅರಸನಿಗೆ ಯುವರಾಜ ಪಟ್ಟದ ಬಗ್ಗೆ ವಿಚಾರ ಬಂತು. ಸೂರ್ಯವಂಶದ ಪದ್ಧತಿಯ ಪ್ರಕಾರ ಸಿಂಹಾಸನಾಧಿಕಾರಿಯಾಗಬೇಕಾದವನು ಪ್ರಥಮ ಪುತ್ರ. ಶ್ರೀರಾಮ ಕೇವಲ ಮೊದಲನೆಯ ಮಗ ಮಾತ್ರ ಅಲ್ಲ, ಪೂರ್ವಭಾಷಿ, ಹಿತಭಾಷಿ, ಮಿತಭಾಷಿ, ಮಧುರಭಾಷಿ, ಮಂದಸ್ಮಿತ, ಗುರು ಹಿರಿಯರಲ್ಲಿ ಅನನ್ಯವಾದ ಭಕ್ತಿಯುಳ್ಳವ. ಪ್ರಜೆಗಳ ಪಾಲಿಗೆ ಆತ ಕಲ್ಪವೃಕ್ಷ. ಮಹರ್ಷಿ ವಶಿಷ್ಠ ವಿಶ್ವಾಮಿತ್ರರ ಅನುಗ್ರಹಕ್ಕೆ ಪಾತ್ರನಾಗಿ ವಿವಿಧ ಮಂತ್ರಾಸ್ತ್ರಗಳನ್ನು ಪಡೆದವ. ಕೋದಂಡ ರಾಮ ಮಿತ್ರ ಸಂಪಾದನೆಯಲ್ಲಿ ಮತ್ತು ಶತ್ರು ನಿಗ್ರಹದಲ್ಲಿ ಬಹಳ ನಿಪುಣ. ಅದು ಅಲ್ಲದೆ ಆತ ಕೃತಜ್ಞ, ಸತ್ಯಸಂಧ ಮತ್ತು ಕರ್ತವ್ಯ ಪಾಲಕ. ಸಹೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರು ಕೂಡ ಅಣ್ಣನ ವಚನವನ್ನು ಚಾಚೂ ತಪ್ಪದೇ ಶಿರಸಾವಹಿಸ್ತಾ ಇದ್ದವರು. ಇಂಥ ಸಂದರ್ಭದಲ್ಲಿ ಸೂರ್ಯವಂಶದ ಗದ್ದುಗೆಯನ್ನು ಏರಲು ಆತನೇ ಯೋಗ್ಯ. ಅವನು ಅಯೋಧ್ಯೆಯ ಒಡೆಯನಾದರೆ ಆ ಪೂರ್ಣಚಂದ್ರಮನಿಂದ ಪ್ರಜಾಜನಕ್ಕೆ ಬೆಳದಿಂಗಳ ತಂಪಿನಂತಹ ಸಜ್ಜನಿಕೆಯ ರಾಜ್ಯಭಾರ ಲಭಿಸುತ್ತದೆ. ಮನು, ಇಕ್ಷ್ವಾಕು, ದಿಲೀಪರೇ ಮೊದಲಾದ ಪೂರ್ವದಲ್ಲಿ ಆಳಿ ಅಳಿದು ಹೋದ ಮಹಾರಾಜರ ಪಂಕ್ತಿಯಲ್ಲಿ ಮುಂದೆ ರಘುರಾಮನೇ ಧ್ರುವ ನಕ್ಷತ್ರದಂತೆ ರಾರಾಜಿಸುತ್ತಾನೆ ಅಂತ ದಶರಥ ಮನಸ್ಸಿನಲ್ಲಿ ನಿಶ್ಚಯಿಸ್ತಾನೆ. ಮಂತ್ರಿಮಾಗದರಿಗೆ, ಪ್ರಜಾಜನರಿಗೆ ಪ್ರಕಟಿಸುವ ತವಕ ಅವನದು. ಶುಭ ಮುಹೂರ್ತದಲ್ಲಿ ಕೇಕಯ ರಾಜನಿಗೆ, ಮಿಥಿಲಾನಗರದ ಜನಕರಾಜನಿಗೆ ಆಮಂತ್ರಣವನ್ನು ಕಳಿಸಿಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಜೆಗಳಿಗೆ ಸಂತೋಷ ಆಗುತ್ತದೆ. 16 ವರುಷ ಪೂರ್ಣಗೊಳ್ಳುವುದರ ಮೊದಲೇ ಲೋಕಮಾನ್ಯರಾದ ಮಹರ್ಷಿ ವಿಶ್ವಾಮಿತ್ರರಿಂದ ಶಸ್ತ್ರಾಸ್ತ್ರ ವಿದ್ಯಾಪಾರಂಗತನಾಗಿ ದಶರಾತ್ರಿಯೊಳಗಾಗಿ ಅನಿಷ್ಟ ಪೀಳಿಗೆಯಲ್ಲಿ ಬೆಳೆದ ತಾಟಕಿ, ಸುಬಾಹು ಮೊದಲಾದ ದಾನವ ವೀರರನ್ನು ನಿರ್ನಾಮ ಮಾಡಿರುವಂತಹ ರಾಮಚಂದ್ರ ಸಾಕೇತದ ಚಕ್ರವರ್ತಿಯಾಗುತ್ತಾನೆ ಎನ್ನುವುದು ಅಯೋಧ್ಯೆಯಲ್ಲಿ ಎಲ್ಲರಿಗೂ ಸಂತಸದ ಒಂದು ಸಂಗತಿಯಾಗುತ್ತದೆ. ರಾಜಗುರುಗಳಾದ ವಸಿಷ್ಠರು ಅರಸನ ಮಾತನ್ನು ಆಲಿಸಿ ಶ್ರೀರಾಮಚಂದ್ರನ ಯುವರಾಜ ಪಟ್ಟದ ಸಕಲ ಸಿದ್ಧತೆಗಳಿಗೂ ವ್ಯವಸ್ಥೆಯನ್ನು ಮಾಡುತ್ತಾರೆ. ಅಯೋಧ್ಯೆಯ ಹೆದ್ದಾರಿಗಳು, ಕಿರಿದಾರಿಗಳು, ಗುಡಿಗೋಪುರಗಳು ಹಸಿರು ತೋರಣಗಳಿಂದ ಭವ್ಯವಾಗಿ ಕಂಗೊಳಿಸುತ್ತವೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ಅಭಿಜಿನ್ ಮುಹೂರ್ತದ ಶುಭಗಳಿಗೆಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಎನ್ನುವ ವರ್ತಮಾನ ಎಲ್ಲ ಕಡೆಯೂ ಹಬ್ಬಿರುತ್ತದೆ. ಆದರೆ ಮಾನವನ ಸದಿಚ್ಛೆ ಏನೇ ಇರಲಿ, ಕಾಲದ ಬಾಹ್ಯ ಶಕ್ತಿ ಬೇರೆ ಇದೆ ಅಂತ ಅರ್ಥ ಆಗಬೇಕು. ಸುಖದ ಹಿಂದೆ ದುಃಖ ಕಾದಿರ್ತದೆ. ಯಾವುದೂ ಶಾಶ್ವತ ಅಲ್ಲ. ಅಂಥದ್ದೊಂದು ಪ್ರಕರಣ ಅಯೋಧ್ಯೆಯಲ್ಲಿ ನಡೆಯುತ್ತದೆ. ಕಿರಿಯ ರಾಣಿ ಕೈಕೇಯಿಯ ವಿವಾಹ ಸಮಯದಲ್ಲಿ ತವರು ಮನೆಯಿಂದ ಜೊತೆಯಾಗಿ ಬಂದಿರತಕ್ಕಂಥ ದಾಸಿ ಮಂಥರೆ ಕುಹಕೋಪಾಯಕದಲ್ಲಿ ನಿಪುಣಳಾಗಿರುತ್ತಾಳೆ. ನೋಡಿದರೆ ಆಕೆ ಬೆನ್ನು ಬಗ್ಗಿದ ಮತ್ತು ಕುರೂಪಿಯಾದ ಹೆಂಗಸು. ಸಂಕುಚಿತ ದೃಷ್ಟಿಯುಳ್ಳಂತಹ ಮಾಯೆಯೇ ಅವಳಾಗಿದ್ದಾಳೆ. ಅಂಥವಳು ಕೈಕೇಯಿಯ ಬಳಿಗೆ ಬರ್ತಾಳೆ. ಅಮ್ಮ, ಏನಮ್ಮ ಇದು? ಇಷ್ಟೆಲ್ಲ ಅನರ್ಥ ಆದರೂ ಕೂಡ ನಿನಗೆ ಒಂದೂ ಗೊತ್ತಾಗುವುದಿಲ್ವಲ್ಲ? ಮುದುಕ ದಶರಥ ರಾಮಚಂದ್ರನಿಗೆ ಅರಸುತನದ ಧಾರೆ ಎರೆಯಲು ಅಭಿಪ್ರಾಯಪಟ್ಟಿದ್ದಾನೆ. ಎಲ್ಲ ಸಿದ್ಧತೆಗಳು ಆಗುತ್ತಾ ಇವೆ. ಇನ್ನು ಹಲವುಗಳಿಗೆ ಸಂದಿತಾದರೆ ನಿನ್ನ ಮಗ ಭರತನ ಗತಿಯೇನು? ಶ್ರೀರಾಮ ರಾಜನಾದರೆ ಕೌಸಲ್ಯೆ ಮಹಾರಾಜನ ತಾಯಿ ಆಗ್ತಾಳೆ. ಅಬ್ಬಬ್ಬಾ, ಸೀತೆ ಮತ್ತೆ ಪಟ್ಟದ ರಾಣಿ. ಆಮೇಲೆ ನಿಮ್ಮ ಗತಿಯೇನು? ನಿಮ್ಮ ಮುದ್ದಿನ ಸೊಸೆಯರನ್ನು ಯಾರು ಕೇಳ್ತಾರೆ? ರಾಮನು ಸಾಮ್ರಾಜ್ಯಪತಿ ಆದರೆ ಭರತ ಸಾಮ್ರಾಜ್ಯದ ಬಂಟನಾಗಬೇಕಷ್ಟೇ. ನಿಮ್ಮ ಮತ್ತು ಭರತನ ಪಾಡು ನನಗೆ ಊಹಿಸುವುದಕ್ಕೂ ಸಾಕಾಗುವುದಿಲ್ಲ ಅಂದಾಗ ಕೈಕಾದೇವಿಗೆ ಆಕಾಶವೇ ಕಳಚಿ ತನ್ನ ತಲೆಯ ಮೇಲೆ ಬಿದ್ದ ಹಾಗಾಯಿತು. ಆದರೆ ರಾಮನ ಬಗ್ಗೆ
ಆತನ ಗುಣಾತಿಶಯವನ್ನೂ ಔದಾರ್ಯವನ್ನೂ ನಿತ್ಯವೂ ಕಂಡು ಅನುಭವಿಸಿದಂಥ ಆಕೆ ತನ್ನ ಬಸಿರಿಂದ ಹುಟ್ಟಿದ ಕೂರನಿಗಿಂತಲೂ ಜಾಸ್ತಿಯಾಗಿ ರಾಮನನ್ನು ಪ್ರೀತಿಸ್ತಾ ಇದ್ದವಳು. ಕೆಟ್ಟ ಚಾಡಿಯ ಮಂಥರೆಯ ಮಾತನ್ನು ಕೇಳಿ ಅವಳಿಗೆ ಸಹಿಸಲಿಲ್ಲ. ಕೋಪಾವಿಷ್ಟಳಾಗಿ ಹೇಳ್ತಾಳೆ, ಎಲ್ಲ ದುಷ್ಟೇ, ನಾನು ಮದುವೆಯಾಗಿ ತಂದೆಯ ಮನೆ ಬಿಟ್ಟು ಇಲ್ಲಿಗೆ ಆಗಮಿಸಿದ ದಿನದಿಂದ ನನ್ನ ಜೊತೆಯಲ್ಲೇ ಇದ್ದ ಕಾರಣಕ್ಕಾಗಿ ನಿನ್ನನ್ನು ಜೀವಂತ ಬಿಟ್ಟಿದ್ದೇನೆ. ಶ್ರೀರಾಮನ ಯೋಗ್ಯತೆ ನಿನಗೆ ಏನು ಗೊತ್ತು? ಅವನು ನಾನು ಹೊಟ್ಟೆಯಲ್ಲಿ ಹೊತ್ತ ಮಗನು ಅಲ್ಲದೇ ಇರಬಹುದು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡವ ಅಂತ ಹೇಳಿ ಆ ಮಂಥರೆಯನ್ನು ನಿವಾರಿಸುವುದಕ್ಕೆ ನೋಡ್ತಾಳೆ. ಆದರೆ ಆಕೆ ಮಾಯಾ ಮಂಥರೆ ಉಪಾಯದಿಂದ ಕೈಕೆಯ ಮನಸ್ಸನ್ನು ಕದರಿ ಬಿಡ್ತಾಳೆ. ಚಂಚಲೆಯಾದ ಕೈಕೆಯ ಮನಸ್ಸು ವಿಚಲವಾಗ್ತದೆ. ಆಕೆ ಕೋಪಾಗಾರವನ್ನು ಪ್ರವೇಶ ಮಾಡ್ತಾಳೆ. ಉಟ್ಟ ರೇಷ್ಮೆಯ ಬಟ್ಟೆಯನ್ನು ಕಳಚಿ ಮಲಿನ ಬಟ್ಟೆಯಲ್ಲಿ ಅಲ್ಲಿರ್ತಾಳೆ. ಮುತ್ತು ರತ್ನಾದಿ ಕನಕಾಭರಣಗಳನ್ನು ತೆಗೆದು ನೆಲದಲ್ಲಿ ಚೆಲ್ಲಿ ಕೇಶರಾಶಿಯನ್ನು ಕೆದರಿಸಿಕೊಂಡು ಕೋಪಾವಿಷ್ಟಳಾಗಿ ಆ ಕೋಪಾಗಾರವನ್ನು ಪ್ರವೇಶ ಮಾಡ್ತಾಳೆ. ಈ ಕಡೆ ಶ್ರೀರಾಮನ ಪಟ್ಟಾಭಿಷೇಕದ ಸಕಲ ಸನ್ನಾಹಗಳು ನಡೆಯುತ್ತದೆ. ಅದನ್ನು ನೋಡುವುದಕ್ಕಾಗಿ ಇಡೀ ಜನ ಅಲ್ಲಿ ಬಂದು ಸೇರಿರ್ತಾರೆ. ಆದರೆ ಕೈಕೆಗಿರುವುದಿಲ್ಲ. ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟಾಗ ಮಹಾರಾಜರೇ ಬರಬೇಕು ಅಂತ ಅವಳು ಹೇಳ್ತಾಳೆ. ಆಗ ದಶರಥ ಚಕ್ರವರ್ತಿ ಕೋಪಾಗಾರವನ್ನು ಪ್ರವೇಶ ಮಾಡ್ತಾನೆ. ಏನು ನೋಡುವುದು? ಕೈಕೆ ನೆಲದಲ್ಲಿ ಬಿದ್ದಿದ್ದಾಳೆ. ಅವಳ ಬಳಿ ಹೋಗಿ ದಶರಥ ಹೇಳ್ತಾನೆ, ಕೈಕಾ, ನನ್ನ ಮಮತೆಯ ಮಡದಿಯಲ್ಲವೇ ನೀನು? ಏನು ದುರವಸ್ಥೆ, ಯಾವ ರೋಗ ನಿನ್ನ ವೇದನೆಗೆ ಕಾರಣವಾಯಿತು ಅಂದಾಗ ಅವಳು ಮಾತಾಡುವುದಿಲ್ಲ. ಮತ್ತೆ ಮತ್ತೆ ದಶರಥ ಆಕೆಯನ್ನು ಪ್ರಶ್ನೆ ಮಾಡಿದಾಗ ಎದ್ದು ಕುಳಿತು ಹೇಳ್ತಾಳಂತೆ ಕೈಕೆ, ರಾಜ, ನಾನೇನೂ ನಿಮ್ಮಲ್ಲಿ ಇಲ್ಲದ ಅಥವಾ ನನಗೆ ಸಲ್ಲಲಾರದಂತಹ ಯಾವ ಬಯಕೆಯನ್ನು ಇಟ್ಟುಕೊಂಡವಳಲ್ಲ. ನನ್ನ ಆರೋಗ್ಯಕ್ಕೆ ಯಾವ ಧಕ್ಕೆಯೂ ಉಂಟಾಗಲಿಲ್ಲ. ಭೂಮಂಡಲೇಶ್ವರರಾದಂತಹ ನೀವೇ ಇರುವಾಗ ನನ್ನನ್ನು ಯಾರು ಅವಮಾನ ಪಡಿಸ್ತಾರೆ? ಆದರೆ ನನಗೊಂದು ಆಶೆ ಇದೆ. ಈ ಹಿಂದೆ ಸುರಾಸುರರಲ್ಲಿ ನಡೆದಂತಹ ಘನಘೋರ ಬವರದಲ್ಲಿ ನಿಮ್ಮನ್ನು ಕಾಪಾಡಿದವಳು ನಾನು. ಶಂಬರಾಸುರನೊಂದಿಗೆ ನಿಮ್ಮ ಯುದ್ಧವಾಗುತ್ತಾ ಇರುವಂತಹ ಸಂದರ್ಭದಲ್ಲಿ ರಥದ ಕೀಲಿಗೆ ಕೈಬೆರಳನ್ನು ಕೊಟ್ಟವಳು. ಆ ಹೊತ್ತಿಗೆ 2 ವರಗಳನ್ನು ಕೇಳುವಂತ ನೀವು ಹೇಳಿದ್ದೀರಿ. ಈಗ ನನಗದು ಬೇಕಾಗಿದೆ. ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ದುಃಖ ಯಾಕೆ? ಯಾವ ವರ ಬೇಕು ನಿನಗೆ? ಕೇಳು ಅಂತ ಹೇಳಿ ದಶರಥ ಹೇಳ್ತಾನೆ. ಆಗ ಸ್ವಾಮಿ, ನನಗೆ ಈ ಹೊತ್ತಿಗೆ ನೀವು ಕೊಡಬೇಕು. ನಡೆಯುತ್ತಾ ಇರುವಂತಹ ಪಟ್ಟಾಭಿಷೇಕದ ಸಿದ್ಧತೆ ಸ್ಥಗಿತಗೊಳ್ಳಬೇಕು. ನನ್ನ ಮಗನಾದಂಥ ಭರತನಿಗೆ ಪಟ್ಟವಾಗಬೇಕು. ರಾಮಚಂದ್ರ 14 ವತ್ಸರ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿ ಸುಮ್ಮನಾಗ್ತಾಳೆ. ದಶರಥನ ಮೈಯಲ್ಲಿ ಒಮ್ಮೆಲೆ ವಿದ್ಯುತ್ ಸಂಚಾರವಾಗಿ ಆಕಾಶವೇ ಕಳಚಿ ಬಿದ್ದ ಹಾಗಾಯಿತು. ತನ್ನ ಕಿವಿಗಳನ್ನು ಆತ ನಂಬದೇ ಹೋದ. ದುಃಖದ ಭಾರದಿಂದ ನರಳುವ ಸ್ಥಿತಿ ಅವನದ್ದಾಯಿತು. ಏನು ಹೇಳಿದೆ ಕೈಕಾ? ಪುತ್ರಕಾಮೇಷ್ಟಿ ಯಾಗದ ಫಲವಾಗಿ ಜನ್ಮ ತಾಳಿದಂತಹ 4 ಮಕ್ಕಳಲ್ಲಿ ಯಾಕೆ ಭೇದ ನಿನಗೆ? ಅರೆಕ್ಷಣವು ರಾಮಚಂದ್ರನನ್ನು ಬಿಟ್ಟಿರಲಾರದ ಸ್ಥಿತಿ ನನ್ನದು. ಹಿರಿಯನಾದ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವಂಥದ್ದು ನಮ್ಮ ವಂಶಧರ್ಮವಲ್ವೇ? ಯಾಕೆ ಈ ಬುದ್ಧಿ ನಿನಗೆ ಬಂತು ಅಂತ ಆತ ಪರಿಪರಿಯಾಗಿ ಆಕೆಯಲ್ಲಿ ಹೇಳ್ತಾನೆ. ಶುಭ್ರ ಹಾಲಿಗೆ ಹುಳಿ ಹಿಂಡಬೇಡ ಕೈಕಾ ಅಂತ ಅಂಗಲಾಚಿ ಬೇಡಿಕೊಳ್ತಾನೆ. ಆದರೆ ಏನು ಮಾಡುವುದು? ಮೊಸರಿನ ಭೋಜನ ಶ್ವಾನಕ್ಕೆ ರುಚಿಸುವುದಿಲ್ಲ. ಪುತ್ರ ವ್ಯಾಮೋಹದ ಮುಂದೆ ಯಾವ ನಯವಿನಯದ ನುಡಿಗಳೂ ಕೈಕೆಗೆ ಪಥ್ಯವಾಗಲಿಲ್ಲ. ಕೋಣನ ಮುಂದೆ ಕಿನ್ನರಿ ಬಾರಿಸಿದರೆ ಏನು ಪ್ರಯೋಜನ? ಆಕೆ ಕೋಪಾವೇಶದಿಂದಲೇ ಹೇಳ್ತಾಳೆ, ನಿಮ್ಮ ಮನಸ್ಸಿಗೆ ಸಂತೋಷವಿರುವುದನ್ನೇ ಬಯಸಬೇಕೆಂದಿಲ್ಲ. ನನ್ನ ಇಚ್ಛೆಯನ್ನು ಸ್ಪಷ್ಟವಾಗಿ ನಿವೇದಿಸಿಕೊಂಡಿದ್ದೇನೆ. ಅಲ್ಲದ ಸಲ್ಲದ ನೆಪ ಹೂಡಿ ಕೊಟ್ಟ ವಚನದಿಂದ ತಪ್ಪಿಸಿಕೊಳ್ಳುವುದು ಬೇಡ. ಅದು ರಾಜಧರ್ಮ ಅಲ್ಲ. ನನ್ನ ದೃಢವಾದ ಕೋರಿಕೆಗಳನ್ನು ಕೈಗೂಡಿಸಲೇಬೇಕು ಅಂತ ಹೇಳ್ತಾಳೆ.
ಆ ಕೈಕೆಯ ನಿಷ್ಠುರದ ಅಪೇಕ್ಷೆಯು ದಶರಥನ ಕರ್ಣಕುಹರಗಳಿಗೆ ಕಾಸಿದ ಸೀಸವನ್ನು ಏರಿಸಿದ ಹಾಗಾಯಿತು. ಬಿರುಗಾಳಿಯ ವೇಗವನ್ನು ತಡೆದುಕೊಳ್ಳಲಾರದ ಬಾಳೆ ಗಿಡ ಧರೆಗೆ ಉರುಳುವ ಹಾಗೆ ಆ ದಶರಥ ಚಕ್ರವರ್ತಿ ಶೋಕರ ಸಾಗರದಲ್ಲಿ ಮುಳುಗಿ ನೆಲಕ್ಕೆ ಬಿದ್ದು ಬಿಡ್ತಾನೆ. ಈ ಭಾಗದಲ್ಲಿ ಸಂಭ್ರಮದ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಜನ ಸೇರಿದ್ದಾರೆ. ರಾಮಚಂದ್ರ ಮಂಗಳ ಸ್ನಾನವನ್ನು ಪೂರೈಸಿ ಶುಚಿರ್ಭೂತನಾಗಿ ಸರ್ವಾಲಂಕಾರ ಭರಿತನಾಗಿ ಬಂದಿದ್ದಾನೆ. ಆದರೆ ಸಭಾ ಮಧ್ಯದಲ್ಲಿ ಮಹಾರಾಜರನ್ನು ಆತ ಕಾಣುತ್ತಾ ಇಲ್ಲ. ಸಾಕೇತದ ಯುವರಾಜ ತೀರ್ಥರೂಪರನ್ನು ಭೇಟಿಯಾಗುವುದಕ್ಕಾಗಿ ಕೈಕೆಯ ಅಂತಃಪುರಕ್ಕೆ ಬರ್ತಾನೆ. ಮುಗ್ಧ ಹೃದಯದ ಯುವರಾಜ ರಾಮ ಅಲ್ಲಿ ಅಸ್ಪಷ್ಟ ಮತ್ತು ಅನಿರೀಕ್ಷಿತ ದೃಶ್ಯವನ್ನು ಕಂಡು ಕೈಕೆಯಲ್ಲಿ ಪ್ರಶ್ನೆ ಮಾಡ್ತಾನೆ, ಯಾಕಮ್ಮ ಹೀಗಾಯಿತು? ಏನಾದರೊಂದು ರೀತಿಯಲ್ಲಿ ತಂದೆಯವರ ಕಂಬನಿಗೆ ತಾನು ಕಾರಣನಾಗಿದ್ದರೆ ತಿಳಿಸಬೇಕು, ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಆಗ ಕೈಕೆ, ರಾಘವ, ನಿನ್ನ ಮೇಲಿನ ಪುತ್ರ ವ್ಯಾಮೋಹವು ದಶರಥ ಮಹಾರಾಜನಿಗೆ ಅತಿಯಾಗಿದೆ. ಹಿಂದಕ್ಕೆ ನನಗೆ 2 ವರಗಳನ್ನು ಅನುಗ್ರಹಿಸಿದ್ರು. ನಾನೀಗ ಅದನ್ನೇ ನಿನ್ನ ಬದಲಾಗಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಮತ್ತು ನೀನು 14 ವರ್ಷ ಅರಣ್ಯವಾಸವನ್ನು ಅನುಭವಿಸಬೇಕು ಅಂತ ಕೇಳಿದೆ. ಅದಕ್ಕಾಗಿ ಅವರಿಗೆ ಶೋಕ. ಈ ವಿಚಾರ ನಿನಗೆ ತಿಳಿಸಿದರ ಬಗ್ಗೆ ದುಃಖದಲ್ಲಿದ್ದಾರೆ. ಆಗ ಮುಗುಳ್ನಗುತ್ತಾ ರಾಮ ಹೇಳ್ತಾನಂತೆ, ಅಮ್ಮ, ನೀವು ಏನು ಮಹಾ ದೊಡ್ಡ ವರಗಳನ್ನು ಕೇಳಿದ್ದೀರಿ. ಭರತ ಮತ್ತು ನನ್ನೊಳಗೆ ಯಾವ ಭೇದವೂ ಇಲ್ಲ. ಆತನು ಪಟ್ಟಾಭಿಯುಕ್ತನಾದರೆ ನಾನಾದಂತೆಯೇ ಅಲ್ವೇ? ಈ ಸಣ್ಣ ವಿಚಾರಕ್ಕೆ ನೀವಿಬ್ಬರೂ ಇಷ್ಟು ಚಿಂತಿಸುವುದಕ್ಕಾಗಿ ನಾನು ಬೇಸರಿಸುತ್ತೇನೆ. ಅರೆ ಕ್ಷಣದಲ್ಲಿ ನಿಮ್ಮ ಬಯಕೆಯನ್ನು ನಡೆಸಿಕೊಡುತ್ತೇನೆ ಅಂತ ಹೇಳಿ ಹೊರಟು ನಿಲ್ತಾನೆ. ಜಟಾವಲ್ಕಲಧಾರಿಯಾಗಿ ಕಾಡನ್ನು ಪ್ರವೇಶಿಸುವುದು ಪರಮಾನಂದದ ವಿಚಾರ ಅಂತ ಅವನು ವನವಾಸಕ್ಕೆ ಸಿದ್ಧನಾಗ್ತಾನೆ. ಕೇವಲ 14 ವರ್ಷವಷ್ಟೇ ನನ್ನ ವನವಾಸ. ರಾಜ್ಯದ ಬೊಕ್ಕಸಕ್ಕೆ ಐಶ್ವರ್ಯ ಕಮ್ಮಿ ಆಯಿತು ಅಂತ ನಾನು ಈ ಜಟಾವಲ್ಕಲಗಳನ್ನು ಧರಿಸುವುದಲ್ಲ, ನೀವದನ್ನು ಅಪೇಕ್ಷಿಸುವುದೂ ಇಲ್ಲ. ನಾಡನ್ನು ಬಿಟ್ಟು ಕಾಡಿಗೆ ಹೋಗಬೇಕಾದ ಸಂದರ್ಭದಲ್ಲಿ ವನವಾಸಕ್ಕೆ ಯೋಗ್ಯವಾದ ಬಟ್ಟೆಯನ್ನು ಧರಿಸುವುದು ಉಚಿತ ಅಂತ ಈ ವೇಷಭೂಷಣವನ್ನು ತೊಟ್ಟಿದ್ದೇನೆ ಅಂತ ಹೊರಟು ನಿಲ್ತಾನೆ. ಅಭಿಷೇಕವಾಗಲಿಕ್ಕಿದ್ದಂಥ ಕುಮಾರ ಕಂಠೀರವ ಕಾಡು ಪಾಲಾಗುವ ಸುದ್ದಿ ಅಯೋಧ್ಯೆಯಲ್ಲಿ ಹಬ್ಬುತ್ತದೆ. ಹಿರಿಯ ರಾಣಿ ಕೌಸಲ್ಯೆ ತನ್ನ ಮಗನನ್ನು ಹೊರಗೋಡಿಸಲು ನಡೆಸಿದ ಕುಹಕೋಪಾಯ ಇದನ್ನು ಆಲಿಸಿ ಕೈಕಾಗ್ರಹಕ್ಕೆ ಧಾವಿಸ್ತಾಳೆ. ಮನೋಹರ ಮೂರ್ತಿ ರಘುರಾಮನನ್ನು ವೀಕ್ಷಿಸುವಂತಹ ತವಕದಿಂದ ಎಲ್ಲರೂ ಬರುತ್ತಾರೆ. ರಾಮನ ನೆರಳನ್ನೇ ಹಿಂಬಾಲಿಸ್ತಾ ಇರುವಂತಹ ಲಕ್ಷ್ಮಣನ ಕಿವಿಗೆ ಅಣ್ಣನ ಕಾನನವಾಸದ ಸಿದ್ಧಿ ಕೇಳಿ ಕೋಪದಿಂದ ಆತ ನಡುಗಲಾರಂಭಿಸ್ತಾನೆ. ಪ್ರಳಯ ಕಾಲದ ಭೈರವನ ಹಾಗೆ ಕಿಡಿಕಾರಿ ಹೊಗೆಯುಗುಳುತ್ತಾನೆ. ಪುತ್ರ ವ್ಯಾಮೋಹದ ಗರ್ವ ಹಿಡಿದ ಕೈಕೆಯ ಬಾಯಿಗೆ ಬಡಿದು ಹಲ್ಲು ಉದುರಿಸಿ ನಾನೇ ನಿಂತು ಹಿರಿಯಣ್ಣನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಎನ್ನುತ್ತಾ ರಾಮನಿದ್ದಲ್ಲಿಗೆ ಓಡಿ ಬರ್ತಾನಂತೆ. ಆ ಲಕ್ಷ್ಮಣನ ನಿಷ್ಕಳಂಕ ಪ್ರೀತಿಯನ್ನು ನೋಡಿ ಶ್ರೀರಾಮ ಮುಗುಳ್ನಗುತ್ತಾನೆ. ರಾಮನ ನೆರಳಿಗೆ ಅಪಚಾರವಾದರೂ ಸಹಿಸಲಾರದ ತಮ್ಮನ ಭಾವೋದ್ವೇಗವನ್ನು ತಣಿಸುವುದಕ್ಕಾಗಿ ಹೇಳ್ತಾನೆ, ಅರೆಕ್ಷಣ ಸೈರಿಸು ತಮ್ಮ, ದುಡುಕುತನ ಯೋಗ್ಯ ಅಲ್ಲ. ಈ ಘಳಿಗೆಯಲ್ಲಿ ಕೈಕಾಮಾತೆಯ ಮೇಲೆ ತಪ್ಪನ್ನೆಣಿಸುವುದು ಸಮಂಜಸವಲ್ಲ. ತಾಯಿಯಾದ ಕೈಕೆಯನ್ನು ಎಲ್ಲರಿಗಿಂತಲೂ ನಾನು ಹೆಚ್ಚು ಬಲ್ಲೆನು. ಬಾಲ್ಯದಲ್ಲಿ ರೋಧಿಸುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಹಿಂದಿರಿಸಿ ಉತ್ಸಾಹದಿಂದ ನನ್ನನ್ನು ಎತ್ತಿ ಆಡಿಸಿದ ಕೈಗಳು, ಹಾಲುಣಿಸಿದ ಹಸ್ತ, ಕನಸಿನಲ್ಲಿಯೂ ನನಗೆ ಕೆಟ್ಟದ್ದನ್ನು ಆಕೆ ಬಗೆಯಲಾರಳು. ಆಕೆಯ ಮಾತೃಹೃದಯವನ್ನು ವೃಥಾ ದೂಷಿಸಬೇಡ ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ. ಅಷ್ಟು ಹೊತ್ತಿಗೆ ಲಕ್ಷ್ಮಣ, ನೀನಿಲ್ಲದ ಅಯೋಧ್ಯೆ ನನಗೆ ಬೇಡ, ನಾನೂ ನಿನ್ನ ಜೊತೆಗೆ ಬರುತ್ತೇನೆ ಅಂತ ಹೇಳ್ತಾನಂತೆ. ಒತ್ತಾಯ ಮಾಡಿ ಅಣ್ಣನ ಜೊತೆಯಲ್ಲಿ ಅವನೂ ಹೊರಟು ನಿಲ್ತಾನೆ. ಅಷ್ಟು ಹೊತ್ತಿಗೆ ಶ್ರೀರಾಮಚಂದ್ರ ಅಮ್ಮನ ಆಶೀರ್ವಾದವನ್ನು ಪಡೆದು ಅರಣ್ಯಕ್ಕೆ ತೆರಳುವಂತಹ ಮೊದಲು ಕೈ ಹಿಡಿದ ಮಡದಿಯನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ಸೀತೆಯ ಅಂತಃಪುರಕ್ಕೆ ಬರ್ತಾನೆ. ಪಾಪ, ಅಭಿಷೇಕದ ಸಂಭ್ರಮದಲ್ಲಿದ್ದಂತಹ ಜಾನಕಿಗೆ ಯಾವುದೂ ತಿಳಿದಿರುವುದಿಲ್ಲ. ರಾಮ ಒಳಬರುವುದನ್ನು ನೋಡಿ ಕೂಡಲೇ ಸಖಿಯರನ್ನು ಹಿಂದೆ ಕಳುಹಿಸಿ ತಾನು ಆತನನ್ನು ಸ್ವಾಗತಿಸುತ್ತಾಳೆ. ಶ್ರೀರಾಮಚಂದ್ರ ಗಂಭೀರನಾಗಿ
ಹೇಳ್ತಾನೆ, ಜಾನಕಿ, ತಾನೊಂದು ನೆನೆದರೆ ದೈವ ಇನ್ನೊಂದು ನೆನೆಯುತ್ತದೆ. ದೈವ ಸಂಕಲ್ಪವನ್ನು ನಮಗೆ ಮೀರಲಿಕ್ಕಾಗುವುದಿಲ್ಲ. ಪಿತೃಮಹಾಶಯರ ಆಶಯದ ಹಾಗೆ ಅಯೋಧ್ಯೆಯನ್ನು ಬಿಟ್ಟು ನಾನು ವನವಾಸಕ್ಕೆ ಹೊರಟು ನಿಂತಿದ್ದೇನೆ, ನನ್ನನ್ನು ಕಳುಹಿಸಿಕೊಡು ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದಂತಹ ವೈದೇಹಿ ಬಿರುಗಾಳಿಯ ವೇಗವನ್ನು ತಡೆಯಲಾರದೆ ಬೀಳುವಂತಹ ಬಾಳೆಯ ಗಿಡದ ಹಾಗೆ ದೊಪ್ಪನೆ ಬೀಳ್ತಾಳೆ. ಅರೆಗಳಿಗೆಯಲ್ಲಿ ಚೇತರಿಸಿಕೊಂಡು, ಸ್ವಾಮಿ, ರಾಜ್ಯ ಬಿಡಬೇಕಾದ ಪ್ರಮೇಯಕ್ಕೆ ನಾನು ಮರುಗುವುದಿಲ್ಲ. ಭರತ ರಾಜ್ಯ ಅಲ್ಲಿ, ಆದರೆ ನೀವು ಕಾಡನ್ನು ಪ್ರವೇಶಿಸುವುದು ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಘನಘೋರವಾದ ಕಾರಣವನ್ನು ಪ್ರವೇಶಿಸಿ ಕಲ್ಲು ಮುಳ್ಳುಗಳ ಮೇಲೆ ಪಾದಗಳನ್ನಿಡುವಂತಹ ಪರಿಸ್ಥಿತಿ ನಿಮಗೆ ಬಂತಲ್ಲ. ನಾನೂ ನಿಮ್ಮ ಜೊತೆಯಲ್ಲಿ ಬರ್ತೇನೆ. ನನ್ನ ಅಪ್ಪ ಜನಕ ಮದುವೆ ಮಾಡಿಕೊಡುವಾಗ ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಅಂತ ನಿಮ್ಮಲ್ಲಿ ಹೇಳಿದ್ದಾರೆ. ನಾನು ನಿಮ್ಮನ್ನು ವಿವಾಹವಾಗಿ ನಿಮ್ಮ ನೆರಳಿನೋಪಾದಿಯಲ್ಲಿ ಇರಬೇಕಾದವಳು, ನನ್ನನ್ನೂ ಕರೆದುಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಗ ರಾಮಚಂದ್ರ, ನೀನು ಬರುವುದು ಬೇಡ ಅಂತ ಅವಳನ್ನು ಸಮಾಧಾನ ಪಡಿಸಿದರೂ ಒತ್ತಾಯದಿಂದ ಹಠಪಟ್ಟು ಹೊರಟು ನಿಲ್ತಾಳೆ. ಅನಿವಾರ್ಯವಾಗಿ ಸಮ್ಮತಿಯನ್ನು ಸೂಚಿಸ್ತಾನೆ ಶ್ರೀರಾಮಚಂದ್ರ. ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ವನವಾಸಕ್ಕಾಗಿ ಹೊರಟು ನಿಂತಿದ್ದಾರೆ. ಸಾಕೇತ ಶೋಕಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಜನಬಲ ಯೋಜಿಸಿ ಸಾಕೇತ ದೊರೆಯು ತನಯನೇ ಸರಿಯುವುದು ಗೈದ ನಿಶ್ಚಯವ ಜನಬಲ ಯೋಜಿಸಿ ಸಾಕೀತ ದೊರೆಯೂ ತನಯನೇ ಸರಿಯದು ಗೈದ ನಿಶ್ಚಯವ ವನಿತೆ ಕೈಕೇಯಿಗೆ ತಾನಿತ್ತ ವರವು ಘನವಾಯ್ತು ಭೂಪಂಗೆ ರಾಮಗೆ ವನವು ಘನವಾಯ್ತು ಭೂಪಂಗೆ ರಾಮಗೆ ವನವು ಜನಪಾಲ ಯೋಚಿಸೆ ಸಾಕೇತ ದೊರೆಯು ತನಯನೇ ಸರಿ ಶ್ರೀಮದ್ ರಾಮಾಯಣ ಕಥನ ಮಾಲಿಕೆ. ಇದನ್ನು ಸಂಕ್ಷಿಪ್ತಗೊಳಿಸಿ ಸಾರಸ್ವತ ಲೋಕಕ್ಕೆ ಇದನ್ನು ಜ್ಞಾನವಾಹಿನಿಯಾಗಿ ಅನಾವರಣಗೊಳಿಸುವಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಿ ಭುಜಬಲಿಯವರು ಹೀಗೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಸಂಕಲನ ಮತ್ತು ಗೇಯ ಸಾಹಿತ್ಯ ಯಕ್ಷಗಾನದ ತಿಂಕು ಬಡಗಿನ ವೇಷಧಾರಿ, ಅರ್ಥಧಾರಿ ಮತ್ತು ಕವಿ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇವರೊಂದಿಗೆ ಸಹಕರಿಸಿದವರು ಕೆ ರತ್ನವರ್ಮ ಜೈನ್, ರತ್ನತ್ರಯ ಧರ್ಮಸ್ಥಳ ಮತ್ತು ಮಲ್ಲಿನಾಥ್ ಜೈನ್, ಶ್ರೀಕ್ಷೇತ್ರ ಧರ್ಮಸ್ಥಳ. ಹಿಮ್ಮೇಳದಲ್ಲಿ ವರ್ತಮಾನದ ಶ್ರೇಷ್ಠ ಯುವ ಭಾಗವತ ಪಟ್ಲ ಸತೀಶ ಶೆಟ್ಟಿ ಹಾಗೂ ಪಕ್ಕವಾದ್ಯದಲ್ಲಿ ಪದ್ಮನಾಭ ಉಪಾಧ್ಯಾಯ ಮತ್ತು ಲವಕುಮಾರ್. ಅರ್ಥವಿಸಿದವರು ಪ್ರಾಧ್ಯಾಪಕರು, ಅರ್ಥಧಾರಿ, ಸಂಘಟಕ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಭಾಸ್ಕರ್ ರೈ ಕುಕ್ಕುವಳ್ಳಿ ಮತ್ತು ವೇಷಧಾರಿ, ಅರ್ಥಧಾರಿ, ಕಲಾ ಸಂಘಟಕ ಉಜಿರೆ ಅಶೋಕ ಭಟ್ಟರು.